ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾವೇನ್ ಕಲಿತಿದ್ದೀವಿ ಅಂತಂದ್ರೆ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂಡ್ ಅದ್ರ ಹಿನ್ನೆಲೆ ಏನು, ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್ಸ್. ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತೀನಿ. ಯು ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಹೇಗ್ ನೋಡ್ತೀರಾ ಅಂಡ್ ನಿಮ್ಗೆ ನೀವು ಎಷ್ಟು ಯೂಸ್ಫುಲ್ ಅಂತ ಫೀಲ್ ಆಗುತ್ತೆ ಅಂಡ್ ನಿಮ್ಗೆ ಒಳ್ಳೆ ಕ್ವಾಲಿಟೀಸ್ ಇದೆ ಅಂತ ನೀವು ಎಷ್ಟು ನಂಬ್ತೀರಾ. ಯಾಕೆ ಅಂತಂದ್ರೆ ನಾನು ಇದ್ರ ಬಗ್ಗೆನೇ ಇವತ್ತು ಮಾತಾಡೋತಿರೋದು. ಕೆಲವರಿಗೆ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಇನ್ ಕೆಲವರಿಗೆ ಸೆಲ್ಫ್ ಎಸ್ಟೀಮ್ ಇರಲ್ಲ. ಯಾರಿಗೆ ಇರಲ್ಲ ಅವ್ರು ತುಂಬಾ ಸ್ಟ್ರಗಲ್ ಪಡ್ತಿರ್ತಾರೆ. ಅವ್ರಿಗೆ ಅವ್ರು ನಂಬೋದಾಗಿರ್ಬೋದು, ಅವ್ರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ. ಲೋ ಸೆಲ್ಫ್ ಎಸ್ಟೀಮ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಸೊ ದಟ್ ಯು ಕ್ಯಾನ್ ಸಿ ಯುವರ್ ಸೆಲ್ಫ್. ಇನ್ನ ನೀವು ಯಾವಾಗ್ಲೂ ಕ್ರಿಟಿಸೈಸ್ ಮಾಡ್ಕೊಂತ ಇರ್ತೀರ. ಸೆಕೆಂಡ್ ಥಿಂಗ್, ಇನ್ನೊಬ್ಬರಿಗೆ ನೀವು ತುಂಬಾ ಪ್ಲೀಸಿಂಗ್ ಮಾಡ್ತೀರಾ, ಅವ್ರನ್ನ ಖುಷಿಯಾಗಿರೋಕೆ ಯು ವಿಲ್ ಗೋ ಬಿಹಾಂಡ್. ಥರ್ಡ್ ಥಿಂಗ್ ಬಂದು ನಿಮ್ಮ ಫೋಕಸ್ ಬಂದು ನಿಮ್ ವೀಕ್ನೆಸ್ ಬಗ್ಗೆ ಇರುತ್ತೆ. ಯು ಆಲ್ವೇಸ್ ಫೋಕಸ್ ಆನ್ ಯುವರ್ ವೀಕ್ನೆಸ್, ನಾಟ್ ಯುವರ್ ಸ್ಟ್ರೆಂತ್. ಇಷ್ಟೆಲ್ಲ ನಿಮ್ಮಲ್ಲಿದೆ ಅಂತಂದ್ರೆ ಯು ಹ್ಯಾವ್ ಲೋ ಸೆಲ್ಫ್ ಎಸ್ಟೀಮ್. ಇದು ಎಲ್ಲಿಂದ ಬಂತು ಅಂತ ಅಂದ್ರೆ ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಇಂದ, ನಮ್ಮ ಅರ್ಲಿ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ. ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಚೈಲ್ಡ್ಹುಡ್ ಇದ್ದಾಗ ಪೇರೆಂಟ್ಸ್ ಆಗ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತಲು ಇರೋ ಜನರು ಆಗಿರ್ಬೋದು, ಇವನ್ ದೇ ಡೋಂಟ್ ನೋ ಅಬೌಟ್ ಸೆಲ್ಫ್ ಎಸ್ಟೀಮ್ ಅಂಡ್ ಆಲ್. ಜಸ್ಟ್ ಲೈಕ್ ಅವರು ಏನಾದ್ರು ನೀವು ಚಿಕ್ಕ ತಪ್ಪು ಮಾಡಿದ್ರು ಹಾರ್ಶ್ ಪನಿಷ್ಮೆಂಟ್ ಕೊಡೋದಾಗಿರ್ಬೋದು. ಹೋಗ್ಲಕ್ಕಿಂತ ನೀನ್ ಇಂಥ ಕೆಲಸ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಲೈಕ್ ಪನಿಷ್ಮೆಂಟ್ ಕೊಡೋದಾಗಿರ್ಬೋದು, ವರ್ಡ್ಸ್, ನೆಗೆಟಿವ್ ವರ್ಡ್ಸ್ ಅವ್ರ ಮೇಲೆ ಯೂಸ್ ಮಾಡೋದಾಗಿರ್ಬೋದು. ಈ ತರ ಎಲ್ಲ ಬಂದಾಗ ಲೋ ಸೆಲ್ಫ್ ಎಸ್ಟೀಮ್ ನಮ್ಮ ಜೀವನ ಉದ್ದಕ್ಕೂ ಬರುತ್ತೆ. ಸೆಲ್ಫ್ ಎಸ್ಟೀಮ್ ಡೆವಲಪ್ ಆಗೋದೇ ರಿಸೀವಿಂಗ್ ಪ್ರೈಸ್, encouragement, validation. But some people not good at this. ಇವಾಗ ನೀವೇ ಯೋಚನೆ ಮಾಡಿ, ಡೇ ಟು ಡೇ ನಮ್ಮ ಲೈಫಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಯಾರಾದ್ರೂ ನಿಮಗೆ ಯು ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳಿದಾರ, ಲೈಕ್ ನೀವು ಒಳ್ಳೆ ಕೆಲಸ ಮಾಡಿದೀರಾ, ಒಳ್ಳೆ ಕಾರ್ಯ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಂತ ಎಷ್ಟು ಸತಿ ನೀವು ಕೇಳಿದುಂಟು? ತುಂಬಾ ರೇರ್ ಅಲ್ವಾ? ಅದೇ ಲೈಕ್ ತಪ್ಪು ಮಾಡ್ತಿದ್ಯಾ ಅಂತ ಅಂದಾಗ ಮಾತ್ರ ದೇ ವಿಲ್ ಸ್ಪೀಕ್ ಅಪ್. ವೈ? Because that's what our early life brings us. And ಇನ್ನೊಂದು ಎಕ್ಸಾಂಪಲ್ ನೋಡಿರ್ಬೋದು, ಈಗಿನ ಜನ್ರೇಷನಲ್ಲಿ ಎಕ್ಸ್ಪೆಷಲಿ ಪೇರೆಂಟ್ಸ್ ಇದ್ದವರು, ಒಂದು ಚೈಲ್ಡ್ ಇರುತ್ತೆ ಅಂತ ಅನ್ಕೊಳ್ಳಿ, ಪೇರೆಂಟ್ಸ್ ಇದ್ದವರು ಅವ್ರ ಫೋನಲ್ಲಿ ಅವ್ರ ವರ್ಕಲ್ಲಿ ಬ್ಯುಸಿ ಆಗೋಗ್ಬಿಡ್ತಾರೆ. ಆ್ಯಂಡ್ ಆ ಮಗುನ ನೋಡೋರು ಯಾರು ಇರಲ್ಲ, ಆ್ಯಂಡ್ ಅದಕ್ಕೇನು ಬೇಕು ಅಂತ ಕೇಳೋರು ಯಾರು ಇರಲ್ಲ. ಯಾವಾಗಲೂ ನೋಡಿದ್ರು ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಇಲ್ಲ ವರ್ಕಲ್ಲಿ ಬ್ಯುಸಿ ಆಗ್ತಿರ್ತಾರೆ. ಇದೇ ಆಗಿರುತ್ತೆ. ಆವಾಗ ಚೈಲ್ಡ್ ಏನು ಥಿಂಕ್ ಮಾಡುತ್ತೆ ಹೇಳಿ? ಐ ಆಮ್ ನಾಟ್ ಗುಡ್ ಎನಫ್, ಐ ಆಮ್ ಅ ಡಿಸಪಾಯಿಂಟ್ಮೆಂಟ್ ಅಂತ ತಿಳ್ಕೊಳ್ಳುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಒನ್ ಆರ್ ಡೂಯಿಂಗ್ ದಿಸ್, ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಡೂಯಿಂಗ್. ಇದರಿಂದ ಪೇರೆಂಟ್ಸ್ಗಲ್ಲ, ಆ ಚೈಲ್ಡ್ಗೆ ತುಂಬಾ ಹೊಡೆತ ಆಗುತ್ತೆ. ಅದು ಮುಂದೆ ಅವ್ರ ಲೈಫಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಆಗುತ್ತೆ, ಲೋ ಕಾನ್ಫಿಡೆನ್ಸ್ ಆಗುತ್ತೆ. ಟೀನೇಜ್ ಅಂತ ಬಂದಾಗ ತುಂಬಾ ಫ್ಯೂ ಪೀಪಲ್ ಜೊತೆ ಮಾತ್ರ ಬೆರೀತಾರೆ. ಆ್ಯಂಡ್ ಅದರಿಂದ ಏನಾಗುತ್ತೆ ಹೇಳಿ? ಸೆಲ್ಫ್ ಕಾನ್ಫಿಡೆನ್ಸ್ ಬರಲ್ಲ. ಆ್ಯಂಡ್ ಅವಾಗಲೂ ಅವ್ರು ರಿಪೀಟ್ ಆಗ್ತಾ ಇರುತ್ತೆ ಅವ್ರ ಮೈಂಡಲ್ಲಿ ದಟ್ ಅರ್ಲಿ ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ಐ ಆಮ್ ನಾಟ್ ಗುಡ್ ಎನಫ್ ಅಂತ ಅದು ನಂಬಿರುತ್ತಲ್ವಾ ಆ್ಯಸ್ ಅ ಚೈಲ್ಡ್. ಆ್ಯಂಡ್ ಟೀನೇಜ್ ಆದರೂ ಕೂಡ ನೋ, ಐ ಆಮ್ ನಾಟ್ ಗುಡ್ ಎನಫ್ ಫಾರ್ ಎನಿಥಿಂಗ್ ಅಂತ ಅವರೇ ಹೇಳ್ಕೊತಾ ಇರ್ತಾರೆ. So that's why they don't have any guts to believe themselves. ಅದ್ರ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸು ಬರಲ್ಲ, ಸೆಲ್ಫ್ ಎಸ್ಟೀಮ್ ಕೂಡ ಬರಲ್ಲ. It's very sad to say, but most of the children will experience emotional abuse in early life. ಸೆಲ್ಫ್ ಎಸ್ಟೀಮ್ ಅನ್ನೋದು ನಿಮಗೆ ನೀವು ಒಳ್ಳೆದನ್ನ ಯೋಚನೆ ಮಾಡೋದು, ನಿಮಗೆ ಒಳ್ಳೆ ಎಬಿಲಿಟೀಸ್ ಇದೆ ಅದು ನಂಬೋದು. ಸ್ಕೂಲಿಂಗ್ ಆಯಿತು, ಕಾಲೇಜ್ ಆಯಿತು, ವರ್ಕ್ ಪ್ಲೇಸ್ ಅಂತ ಬಂದಾಗ ಅಗೇನ್ ನೀವು ಏನಾದ್ರು ವಾಲಂಟಿಯರ್ ತಗೊಬೇಕು ಅಂತ ಅಂದರೆ ಯು ವಿಲ್ ಬಿ ಲೈಕ್ ಬ್ಯಾಕ್ ಆಫ್. ವೈ? ಬಿಕಾಸ್ ಯು ಹ್ಯಾವ್ ಲೋ ಎಸ್ಟೀಮ್. ಆ್ಯಂಡ್ ಇನ್ನೊಂದು ಹೇಳಬೇಕು, ರಿಲೇಶನ್ಶಿಪ್ ಅಂತ ಬಂದಾಗ ಕಂಟ್ರೋಲಿಂಗ್ ಅಂತ ಅನ್ನೋದು, ಟಾಕ್ಸಿಕ್ ಅನ್ನೋದು, ಲೈಕ್ ಇಟ್ಸ್ ಕಮಿಂಗ್ ಫ್ರಮ್ ದೇರ್ ಅರ್ಲಿ ಲೈಫ್ ಎಕ್ಸ್ಪೀರಿಯನ್ಸ್. ಲೋ ಸೆಲ್ಫ್ ಎಸ್ಟೀಮ್ ಇಸ್ ಅ ಬಿಲೀವ್ ಫ್ರಮ್ ಯುವರ್ ಚೈಲ್ಡ್ಹುಡ್ ದಟ್ ಯು
creating your own negative thoughts that I must not try, I must please everyone, I must not to speak up. ಇದಾಗಿತ್ತು ಲೋ ಸೆಲ್ಫ್ ಎಸ್ಟೀಮ್ ಕ್ವಾಲಿಟೀಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಇದು ಪಾರ್ಟ್ 1 ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್.